ನಮಸ್ಕಾರ. ಇವತ್ತಿನ ವಿಡಿಯೋ ನಿಫ್ಟಿ 50 ಒಂದೇ ದಿನದಲ್ಲಿ ದಾಖಲೆ 917 ಅಂಕಗಳು ಮೇಲಕ್ಕೆ. 6 ಕಾರಣಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಶನಿವಾರ ಸಾಯಂಕಾಲ ಸೀಸ್ ಫೈರ್ ಅಗ್ರಿಮೆಂಟ್ ಆಯಿತು ಭಾರತ ಪಾಕಿಸ್ತಾನದ ನಡುವೆ. ಆದರೆ ಶನಿವಾರ ರಾತ್ರಿ ಸುಮಾರು ಸೀಸ್ ಫೈರ್ ವೈಲೇಷನ್ ಆಯಿತು. ಸಂಡೇ ನಿನ್ನೆ ಅದಾದ್ಮೇಲೆ ಮ್ಯಾಟ್ರ್ ಸೆಟಲ್ ಡೌನ್ ಆಗಿದೆ. ಅದರಿಂದಾಗಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡರ್ ಟೆನ್ಷನ್ ಏನಿದೆ ಅದು ಸಿಗ್ನಿಫಿಕೆಂಟ್ ಆಗಿ ಕೆಳಗೆ ಬಂದಿದೆ. ನಿಫ್ಟಿ 50 ಇಂಡೆಕ್ಸು ಇವತ್ತು ರ್ಯಾಲಿಯನ್ನು ಕಾಣ್ತು 3.8%, ಮತ್ತೆ ಮಿಡ್ ಕ್ಯಾಪ್ 100 ಇಂಡೆಕ್ಸ್ 4.1% ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 4.2% ಮೇಲುಕೋಯ್ತು. ಇದು ಬಿಗ್ಗೆಸ್ಟ್ ಜಂಪ್ ಫಾರ್ ನಿಫ್ಟಿ ಸಿನ್ಸ್ ಏಪ್ರಿಲ್ 2021. ನಾನು ನನ್ನ ಓಪನಿಂಗ್ ರಿಮಾರ್ಕ್ ಅಲ್ಲಿ ಹೇಳಿದೆ ದಾಖಲೆ ಮಟ್ಟದಲ್ಲಿ 917 ಪಾಯಿಂಟ್ ಮೇಲಕ್ಕೆ ಹೋಗಿದೆ. ಅಂದರೆ 3.8% ಒಂದು ದಿನದಲ್ಲಿ ಮೇಲಕ್ಕೆ ಹೋಗಿದ್ದ ದಾಖಲೆ ಅಲ್ಲ. 917 ಪಾಯಿಂಟ್ ಒಂದೇ ದಿನದಲ್ಲಿ ಮೇಲಕ್ಕೆ ಹೋಗಿದ್ದು ಇವತ್ತಿನವರೆಗೆ ನಿಫ್ಟಿಯಲ್ಲಿ ಆದ ಅತಿ ದೊಡ್ಡ ದಾಖಲೆ. ಇದು ಬಿಗ್ಗೆಸ್ಟ್ ಎವರ್ ಗೇನ್ ಇನ್ ಟರ್ಮ್ಸ್ ಆಫ್ ಪಾಯಿಂಟ್ಸ್ ಫಾರ್ ನಿಫ್ಟಿ 50 ಇಂಡೆಕ್ಸ್. ಮತ್ತು ಈ ರ್ಯಾಲಿ ಏನಿತ್ತು ಬ್ರಾಡ್ ಬೇಸ್ ಆಗಿತ್ತು. ಎಲ್ಲಾ ಸೆಕ್ಟರ್ಸ್ ನಲ್ಲಿರುವ ಷೇರುಗಳು ಒಂದಷ್ಟು ಪಾಸಿಟಿವ್ ಟೆರಿಟರಿ ಹೋದವು. ಯಾವ ಕಾರಣಕ್ಕಾಗಿ ನಿಫ್ಟಿ ಇವತ್ತು ಮೇಲಕ್ಕೆ ಹೋಯಿತು ಅನ್ನೋದಕ್ಕೆ 6 ಕಾರಣಗಳು. ಮೊದಲನೇದಾಗಿ ಎಫ್ಐಸ್ ನೆಟ್ ಬೈ. ಹಲವಾರು ತಿಂಗಳುಗಳಿಂದ ಎಫ್ಐ ನಿವ್ವಳ ಮಾರಾಟಗಾರರಾಗಿದ್ರು. ಮತ್ತೆ ಮಾರ್ಚ್ ಮತ್ತು ಏಪ್ರಿಲ್ ಅಲ್ಲಿ ಒಂದು ಸ್ಮಾಲ್ ಮಾರ್ಜಿನ್ ಅಲ್ಲಿ ನಿವ್ವಳ ಖರೀದಿದಾರರಾಗಿದ್ರು. ಮತ್ತೆ 7,800 ಕೋಟಿಯಷ್ಟು ವರ್ತನ್ನು ಪಂಪ್ ಮಾಡಿದ್ರು. ಎಫ್ಐಗಳು ಸಿನ್ಸ್ ಮಿಡ್ ಏಪ್ರಿಲ್ 50,000 ಕೋಟಿ ವರ್ತು ಹಣವನ್ನು ನಮ್ಮ ಮಾರುಕಟ್ಟೆಗೆ ಪಂಪ್ ಮಾಡಿದ್ದಾವೆ. ಇದು 4 ತಿಂಗಳ ಹೈಯೆಸ್ಟ್ ಮತ್ತೆ ಮ್ಯಾಕ್ಸಿಮಮ್ ಎಫ್ಐ ಇನ್ವೆಸ್ಟ್ಮೆಂಟ್ ದ ಲಾಸ್ಟ್ ಫ್ಯೂ ವೀಕ್ಸ್ ನಮ್ಮ ಮಾರುಕಟ್ಟೆ ಬಂದಿದೆ ವೆನ್ ಕಂಪೇರ್ಡ್ ಟು ಎಮರ್ಜಿಂಗ್ ಮಾರ್ಕೆಟ್ಸ್. ಎರಡನೇದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿತ್ ಯುಕೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸನ್ನಿವೇಶದಿಂದಾಗಿ ನಾವು ಯುಕೆ ಹತ್ರ ಅದೇನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿದ್ವಿ ಅದನ್ನು ಜಾಸ್ತಿ ಹೈಲೈಟ್ ಮಾಡಿರಲಿಲ್ಲ. ಬಹಳಷ್ಟು ಕಂಪನಿಗಳು ಇದರಿಂದ ಒಂದಷ್ಟು ಬೆನಿಫಿಟ್ ಅನ್ನು ಪಡ್ಕೋತವೆ ಮತ್ತು ಒಂದಷ್ಟು ಗೂಡ್ಸು ಭಾರತದಲ್ಲಿ ಚೀಪ್ ಆಗುತ್ತೆ. ಸಬ್ಸಿಕ್ವೆಂಟ್ಲಿ ಜನ ಅದನ್ನ ಜಾಸ್ತಿ ಖರೀದಿ ಮಾಡಿ ಅದರಿಂದಾಗಿ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಈ ಟ್ರೇಡ್ ಡೀಲ್ ಏನಿದೆ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ಅವುಗಳು ಕೂಡ ಫೈನಲೈಸ್ ಆಯಿತು ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಾನಿಕ್ಸ್, ಫಾರ್ಮಾ, ಆಟೋ ಆ ಸೆಕ್ಟರ್ಸ್ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ಅನ್ನ ಕಾಣಬಹುದು. ಅನಲಿಸ್ಟ್ಗಳ ಇನ್ನೊಂದು ಅಭಿಪ್ರಾಯ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಡಿಫೆನ್ಸ್ ಸ್ಟಾಕ್ಸ್ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಭಾರತ ಬೂಸ್ಟ್ ಮಾಡಬಹುದು ಡಿಫೆನ್ಸ್ ಸ್ಪೆಂಡಿಂಗ್. ಮೂರನೆಯ ಕಾರಣ ಡಿಸೆಂಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಫಾರ್ ಮೆನಿ ಕಂಪನೀಸ್. 472 ಕಂಪನಿದು ರಿಸಲ್ಟ್ಸ್ ಬಂದಿದ್ದಾವೆ ಜನವರಿ ಮಾರ್ಚ್ 2022. ಮತ್ತೆ ನೆಟ್ ಪ್ರಾಫಿಟ್ 12.4% ಮೇಲಕ್ಕೆ ಹೋಗಿದೆ ಕಂಪೇರ್ ಟು ಅಕ್ಟೋಬರ್ ಮಾರ್ಚ್ 2024. ಕಳೆದ 8 ಕ್ವಾರ್ಟರ್ಗಳನ್ನು ಹೋಲಿಕೆ ಮಾಡಿದ್ರೆ ಇದು ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್. ಕಂಪೇರ್ ಟು ಜಾನ್ವರಿ ಮಾರ್ಚ್ 2024 ರಿಸಲ್ಟ್ಸ್ ನೆಟ್ ಪ್ರಾಫಿಟ್ 10% ಮೇಲಕ್ಕೆ ಹೋಗಿದೆ. ಮತ್ತು ಪ್ರೀವಿಯಸ್ ಕ್ವಾರ್ಟರ್ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರು ಕೂಡ ಪ್ರಾಫಿಟ್ ಮಾರ್ಜಿನ್ ಒಂದಷ್ಟು ಕಮ್ಮಿ ಆದರೂ ಕೂಡ ಟರ್ನ್ ಓವರ್ ಮೇಲಕ್ಕೆ ಹೋಗಿದೆ. ಹಿಂದಿನ ದಿನಗಳಲ್ಲಿ ಮಾರುಕಟ್ಟೆ ಕೆಳಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಕಂಪನಿಗಳಲ್ಲಿ ಡೀಸೆಂಟ್ ರಿಸಲ್ಟ್ಸ್ ಬಂದರೂ ಕೂಡ ಸ್ಟಾಕ್ಸ್ ಒಂದಷ್ಟು ಕೆಳಗೆ ಹೋಗ್ತಾ ಇತ್ತು. ಯಾಕಂದ್ರೆ ಬಿಕಾಸ್ ಆಫ್ ದಿ ಶ್ಯಾಡೋ ಆಫ್ ವಾರ್. ಈಗ ಯುದ್ಧದ ಸಿಚುವೇಶನ್ ಒಂದಷ್ಟು ನಾರ್ಮ್ಯಾಲಿಸಿಗೆ ತಲುಪಿದ ನಂತರ ಫಂಡಮೆಂಟಲ್ಸ್ ಆಫ್ ದ ಕಂಪನಿ ಏನಿದೆ ಅದು ಚೆನ್ನಾಗಿದ್ರೆ ಆ ಷೇರುಗಳು ಮೇಲಕ್ಕೆ ಹೋಗ್ತವೆ. ಷೇರು ಮಾರುಕಟ್ಟೆ ಕೂಡ ಮೇಲಕ್ಕೆ ಹೋಗುವಂತ ಎಲ್ಲಾ ಚಾನ್ಸಸ್ ಇದೆ. ಅನಲಿಸ್ಟ್ಗಳ ಭವಿಷ್ಯವಾಣಿ ಏನಿದೆ ಅಂತಂದ್ರೆ 12% ಗ್ರೋತ್ ಇರ್ಬೋದು ನೆಟ್ ಪ್ರಾಫಿಟ್ ಅಲ್ಲಿ ಫೈನಾನ್ಷಿಯಲ್ ಇಯರ್ 2025-26. ಮಾರುಕಟ್ಟೆ ಮೇಲಕ್ಕೆ ಹೋಗ್ಲಿಕ್ಕೆ 4ನೆಯ ಕಾರಣ ಇಂಡಿಯಾ ವಿಕ್ಸ್ ಕ್ರ್ಯಾಶ್ ಆಗಿದೆ ಸಿಗ್ನಲಿಂಗ್ ಆಪ್ಟಿಮಿಸಮ್. ಸೀಸ್ ಫೈರ್ ನ್ಯೂಸ್ ಬಂದ್ಮೇಲೆ ಇಂಡಿಯಾ ವಿಕ್ಸ್ ಕ್ರ್ಯಾಶ್ ಆಯಿತು 15%. ಇವತ್ತು 21.6 ಇಂದ 18.4. ಮಾರ್ಕೆಟ್ ಬ್ರೆಡ್ತ್ ಕೂಡ ಬಹಳ ಚೆನ್ನಾಗಿತ್ತು. 90% ಶೇರ್ಸು ಇವತ್ತು ರ್ಯಾಲಿಯನ್ನು ಕಂಡು. ವಿಕ್ಸು ಕೆಳಗೆ ಬರುವಂತಹದ್ದು ಬಹಳ ಇಂಪಾರ್ಟೆಂಟು ಮಾರ್ಕೆಟ್ ಸಸ್ಟೈನ್ಡ್ ರ್ಯಾಲಿಗೆ. 5ನೆಯ ಕಾರಣ ಪ್ರೋಗ್ರೆಸ್ ಇನ್ US ಚೈನಾ ಟ್ರೇಡ್ ಟಾಕ್ಸ್. ಅಮೆರಿಕಾದವರು ಟ್ರೇಡ್ ಟಾಕ್ಸ್ ಮಾಡ್ತಾ ಇದ್ದಾವೆ.
ಚೈನಾದೊಟ್ಟಿಗೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಮತ್ತು ಸಬ್ಸ್ಟ್ಯಾನ್ಷಿಯಲ್ ಪ್ರೋಗ್ರೆಸ್ ಅನ್ನು ಅಚೀವ್ ಮಾಡಿದ್ದೇವೆ ಅಂತ ಒಂದಷ್ಟು ಹೇಳಿಕೆಗಳನ್ನು ನೀಡಿದ್ದಾರೆ. ಅದರಿಂದಾಗಿ ಸೌಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗ್ಬೋದು ಮುಂದಿನ ದಿನಗಳಲ್ಲಿ. 6ನೆಯ ಕಾರಣ ಹೋಪ್ ಫಾರ್ ಸೀಸ್ ಫೈರ್ ಇನ್ ಯುಕ್ರೇನ್ ಅಂಡ್ ರಷ್ಯಾ ವಾರ್. US ಪ್ರೆಸಿಡೆಂಟ್ ಟ್ರಂಪ್ ಅವರ ಮೀಡಿಯೇಷನ್ ಇಂದಾಗಿ ಉಕ್ರೇನ್ ಮತ್ತು ರಷ್ಯಾದಲ್ಲಿ ಒಂದಷ್ಟು ಸೀಸ್ ಫೈರ್ ಆಗುವಂತ ಚಾನ್ಸಸ್ ಇದೆ. ಉಕ್ರೇನ್ ಪ್ರೆಸಿಡೆಂಟ್ ಅವರ ಹೋಪ್ ಏನು ಅಂತಂದ್ರೆ ರಷ್ಯನ್ ಪ್ರೆಸಿಡೆಂಟ್ ಅವರು ಅವರನ್ನು ಮೀಟ್ ಆಗ್ತಾರೆ ಮತ್ತು ಫೈನಲೈಸ್ ಮಾಡ್ತಾರೆ ಅಗ್ರಿಮೆಂಟ್, ಅಲ್ಲಿಗೆ ವಾರು ನಿಂತೋಗ್ಬೋದು. ಸುಮಾರು ಪಾಸಿಟಿವ್ ಫ್ಯಾಕ್ಟರ್ಸ್ ಇದಾವೆ. ಅದರಿಂದಾಗಿ ಮಾರುಕಟ್ಟೆ ಸ್ಟ್ರಾಂಗ್ ಆಗಿದೆ ಸದ್ಯಕ್ಕೆ. ಇವತ್ತಿನ ನಿಫ್ಟಿಯ ರ್ಯಾಲಿ ಆದ್ಮೇಲೆ ನಿಫ್ಟಿ 50 ಇಂಡೆಕ್ಸ್ ಏನಿದೆ ಅದು ಲೈಫ್ ಟೈಮ್ ಹೈಯಿಂದ ಕೇವಲ 5% ಕೆಳಗಿದೆ. ಈಗ ನೀವು ನನ್ನ ಒಂದು ಪ್ರಶ್ನೆ ಕೇಳ್ಬೋದು, ನಿಫ್ಟಿ ಮೇಲಕ್ಕೆ ಹೋಗ್ತಾ ಇದೆ, ಆ ಲೈಫ್ ಟೈಮ್ ಹೈ ಅನ್ನು ಕ್ರಾಸ್ ಆಗಿ ಮತ್ತೆ ಮೇಲಕ್ಕೆ ಹೋಗುತ್ತಾ? ಆ ಮಟ್ಟಿಗೆ ನಾನು ಹೇಳಬೇಕು, ಬಹುಶಃ ಕೆಲವು ವಾರ ಕೆಲವು ತಿಂಗಳು ಹೀಗೆ ಇರ್ಬೋದು, ಒಂದಷ್ಟು ಜಾಸ್ತಿ ಕನ್ಸಲ್ಟೇಷನ್ ಆಗ್ಬೋದು. ಯಾಕಂತಂದ್ರೆ ಬಹಳ ಶಾರ್ಟ್ ಟೈಮಲ್ಲಿ ನಿಫ್ಟಿ ಬಹಳಷ್ಟು ಮೇಲಕ್ಕೆ ಹೋಗಿತ್ತು ಕಳೆದ 5 ವರ್ಷದಲ್ಲಿ. ಈ ಕರೆಕ್ಷನ್ ಬಹಳ ಇಂಪಾರ್ಟೆಂಟ್ ಮಾರುಕಟ್ಟೆಗೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಫ್ಟಿ ಇವತ್ತು 3.8% ಏರಿಕೆಯನ್ನು ಕಂಡಿತು. ನಿಮ್ಮ ಪೋರ್ಟ್ಫೋಲಿಯೋ ಎಷ್ಟು ಏರಿಕೆಯನ್ನು ಕಂಡಿದೆ ಪರ್ಸೆಂಟೇಜ್ ಅಲ್ಲಿ? ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.